ಹಾಯ್ ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮಂಡ್ಯ ಬಂದಿದ್ದೆ, ಎಕ್ಸಾಮ್ ಇತ್ತು ಅಂತ. ಹಂಗೆ ನನ್ನ ಮಂಡ್ಯದಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಇದ್ಲು. ಅವಳು ಸರ್ಪ್ರೈಸ್ ಕೊಡೋಣ ಅಂತ ಅವ್ರ ಮನೆಗೆ ಬರ್ತಾ ಇದ್ದೀನಿ. ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಬೈತದ್ದು ಬಡತದ್ದು. ಪೋ ಪೋ ನೀನು ಶಿವರುದ್ರ ಗೌಡನ ಮಗಳು ತಾನೇ? ಎಕ್ಸಾಮ್ ಇತ್ತಲ್ಲ, ಬೃಂದೇಲಿ ಗಂಟೆ ಬಂದಿದ್ದೀನಿ. ಏನಾದ್ರು ತಿನ್ನಕ್ ಕೊಡುಮ ಬಿಡಮ್ಮ ಅಂತಿದ್ಯಾ? ಹೊಟ್ಟೆ ಬೇರೆ ಹಸಿತಾ, ಏನು ಉಣಿಲ್ಲ ನಾನು, ಹೊಟ್ಟೆ ಹಸಿತಾ ನಂಗೆ. ಕೇಳಿದ್ರೆ ಸೀದಾ ಅಡಿಗೆ ಅಕ್ಕ ಅದ್ ಬಿಟ್ಬಿಟ್ಟು ನಾಯಿ ಬಂದ್ ಕೊಡ್ತೇವಳ್ಳೆ ತಿನ್ನು ಅಂತ. ನಂಗೆ ಗೊತ್ತಿಲ್ಲ, ಇವಾಗ ನಂಗೆ ಏನಾದ್ರು ಅಡಿಗೆ ಮಾಡ್ಕೊಡು, ನಂಗೆ ಹೊಟ್ಟೆ ಸಿಕ್ಕದ ಅಷ್ಟೇ. ಮಾಡ್ಲಿ ಸಿಡಿಲ್ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ, ನಿಮಗೇನು ಆಗ್ಲಿಲ್ವಲ್ಲ. ನಾನೆಲ್ಲ ಬ್ಯಾಗ್ ಎತ್ಕೊಂಡ್ ಬರಬಾರ ಬೆಂಗ್ಳೂರ್ ಬಸ್ ಹತ್ತ ತಿನ್ನ ತಿಳ್ಕ. ಏನ್ ಅಡಿಗೆ ಮಾಡ್ತೀಯಾ? ನೋಡ್ A few moments later. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಗೋಯ್ದಪ್ಪ. ನೀನ್ ನೋಡಕ್ ನನ್ ಬದುಕದೊಳಗೆ ನಾನೇ ಅಡಿಗೆ ಮಾಡ್ಕೊಂಡು ನಾನೇ ತಿನ್ನಂಗಾಗ್ಬಿಟ್ಟೆ. ಇನ್ನೊಂದ್ಸತಿ ಬರ್ಬಾರ್ದು ನೀನು. ಇದೇ ಲಾಸ್ಟ್ ಈ ಮನೆಗೆ ನಾನು ಎಡಗಾವಿ ಈ ತರ ಲಾಸ್ಟ್ ಕೇಳೋದು ಎಷ್ಟಾಯ್ತು ಮಾಡಬಹುದೇ. ಅಸಹ್ಯ. ಲೇ ಮೆಣಸಿಕಾಯಿ ಟಮಾಟೆನೆಲ್ಲ ತೇಳ್ತದಲ್ಲೇ. ಆನ್ಸರ್ಗೆ ಉತ್ತರ ಕೊಡು ನೋಡೋಣ. ಅದು ಕ್ವಶನ್ಗೆ ಉತ್ತರ ಕೊಡು, ಆನ್ಸರ್ ಅಲ್ಲ ಕ್ವಶನ್. ಧರ್ಮಸ್ಥಳ ಕಡಪ್ಪ. ಎಷ್ಟು ಕೂಗ್ತು? 3